ಈ ಬಾರಿ ಮುಂಗಾರು ಮಳೆ ಈ ಒಂದು ಕೈ ಕೊಟ್ಟಿರುವ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಬರಗಾಲ ಆವರಿಸಿದೆ. ಮಳೆ ಇಲ್ಲದೆ ಜಲಾಶಯಗಳು, ನದಿ, ಕೆರೆ ಕಟ್ಟೆಗಳು ಬತ್ತಿ ಹೋಗ್ಬಿಡ್ತಾ ಇದೆ. ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಬರ ಪರಿಸ್ಥಿತಿಯ ಬಗ್ಗೆ ಚಿತ್ರದುರ್ಗದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದು, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಪ್ರಧಾನಿ ಮೋದಿ ಸಹ ಈಗಾಗಲೇ ಬರದ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಲ್ಲದೆ ಜಲಾಶಯ, ಕೆರೆಗಳು ತುಂಬಿದೆ, ರೈತರ ವ್ಯವಸಾಯ ಮಾಡಬೇಡಿ, ಜಲಾಶಯದ ನೀರನ್ನ ಕುಡಿಯುವಂತಹ ಉದ್ದೇಶಕ್ಕಾಗಿ ಬಳಸಿ ಅಂತ ಹೇಳಿ ಕರೆಯನ್ನ ಕೊಟ್ಟರು. ಈ ಭಾಗದಲ್ಲೂ ಕೂಡ ಬಹಳ ಬರ ಇನ್ನ ನಮಗೆ ಕಾಣ್ತಾ ಇದೆ. ಸೊ ಅದಕ್ಕೆ ಏನು ಮಾಡಬೇಕು ಮುಂಜಾಗ್ರತೆಯಾಗಿ ಅಂತೇಳಿ ಚರ್ಚೆ ಮಾಡಲಿಕ್ಕೆ ಇವತ್ತೆಲ್ಲ ನಮ್ಮ ಜನಪ್ರತಿನಿಧಿಗಳು ಕೂಡ ನಾವೆಲ್ಲ ಆಹ್ವಾನ ಕೊಟ್ಟಿದ್ದೇನೆ. ಅಧಿಕಾರಿಗಳು ಕೂಡ ಮಾಹಿತಿಗಳನ್ನು ಚರ್ಚೆ ಮಾಡಿಬಿಟ್ಟು ನಿಮ್ಮ ಹತ್ರ ಏನು ವಿಚಾರ ತಿಳಿಸ್ಬೇಕು ಅಂತೇಳಿ ತಿಳಿಸ್ತೇನೆ. ನಾಳೆ ಇಲ್ಲಿ ಸುಧಾಕರ್ ಅವರ ನುಡಿ ನಮನ ಕಾರ್ಯಕ್ರಮವನ್ನು ನಾನು ಇಟ್ಕೊಂಡಿದ್ದೇನೆ. ನಾಳೆ ಕೂಡ ನಾನು ಇವತ್ತು ಈ ಕಾರ್ಯಕ್ರಮ ಕೆಲವು ಜಮೀನಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ರೈತರಿಗೆ ಯಾವ ಕಾರಣಕ್ಕೂ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಬೆಳಗಾವಿಯಲ್ಲಿ ಒಂದು ವಿಶೇಷವಾದಂಥ ತೀರ್ಮಾನ ಆಲ್ಮಟ್ಟಿ ಒಂದು ಬಿಟ್ಟರೆ ಇನ್ನೆಲ್ಲೂ ಕೂಡ ಇನ್ನು ಒಳ್ಳೆ